ಇಡೀ ದೇಶವೇ ಕಂಡು ಕೇಳರಿಯದ ಭೀಕರ ವಿಮಾನ ದುರಂತಕ್ಕೆ ಗುಜರಾತ್ನ ಅಹಮದಾಬಾದ್ ಸಾಕ್ಷಿಯಾಗಿದೆ. ದೇಶದ ಇತಿಹಾಸದಲ್ಲೇ ಇದು ಅತ್ಯಂತ ದೊಡ್ಡದಾದಂತಹ ವಿಮಾನ ದುರಂತ. ಯಾರೂ ಕೂಡ ಇಂಥದ್ದೊಂದು ದುರಂತ ಸಂಭವಿಸುತ್ತೆ ಅನ್ನೋ ಸಣ್ಣದೊಂದು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಆ ವಿಮಾನದಲ್ಲಿ 242 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಆ 242 ಪ್ರಯಾಣಿಕರಲ್ಲಿ 241 ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಓರ್ವ ಪ್ರಯಾಣಿಕ ಪವಾಡ ಸದೃಶವಾಗಿ ಬದುಕಿ ಉಳಿದಿದ್ದಾರೆ. ಈ ವಿಮಾನ ದುರಂತ ಸಂಭವಿಸಿದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದೆ. ತುಂಬಾನೇ ಅರ್ಥಪೂರ್ಣವಾದಂತಹ ಪೋಸ್ಟ್. ನೀವು ಕೂಡ ಆ ಪೋಸ್ಟ್ ಅನ್ನ ಗಮನಿಸಿರ್ತೀರಿ ಅಂತ ಭಾವಿಸ್ತೀನಿ. ಆ ಪೋಸ್ಟ್ ಹೀಗಿದೆ: ಸಾವು ಅನಿರೀಕ್ಷಿತ, ಜೀವನ ತುಂಬಾ ವಿಚಿತ್ರ ಕಣ್ರಿ. ನೀವು ಪ್ರವಾಸಕ್ಕೆ ಹೋಗ್ತೀರಿ, ಅಲ್ಲಿ ಉಗ್ರರು ಗುರಿ ಮಾಡ್ತಾರೆ. ಟ್ರೋಫಿ ಪರೇಡ್ಗೆ ಅಂತ ಹೋಗ್ತೀರಿ, ಅಲ್ಲಿ ಕಾಲ್ ತುಳಿತ ಆಗಿ ಸಾವನ್ನಪ್ತಾರೆ. ಕೆಲಸ ಪ್ರವಾಸಕ್ಕಾಗಿ ವಿಮಾನದಲ್ಲಿ ಹೋಗ್ತೀರಿ, ಅದು ಪತನ ಆಗತ್ತೆ. ನೀವು ಹಾಸ್ಟೆಲ್ನಲ್ಲಿ ಅಧ್ಯಯನ ಮಾಡ್ತಾ ಇರುವಾಗಲೇ ಒಂದು ವಿಮಾನ ಬಂದು ಉರುಳುತ್ತೆ. ಎಲ್ಲಿದೆ ಆ ಶ್ರೀಮಂತಿಕೆ? ಎಲ್ಲಿದೆ ಆ ಅದೃಷ್ಟ? ಎಲ್ಲಿದೆ ಈ ದ್ವೇಷ, ಅಸೂಯೆಗಳ, ಹೊಟ್ಟೆ ಕಿಚ್ಚುಗಳ ಹೊಡೆದಾಟ? ಎಲ್ಲಿದೆ ಗಳಿಸಿದ ಆಸ್ತಿ? ಎಲ್ಲಿದೆ ಆ ಜೀವನದ ತೊಳಲಾಟ? ಏನಿದ್ರು ಈ ಸಾವಿನ ಜೊತೆ ಹೋರಾಟ. ಸಾವು ಅನಿರೀಕ್ಷಿತ. ಬದುಕಿ ಈ ಕ್ಷಣಕ್ಕಾಗಿ, ಅನುಭವಿಸಿ ಈ ಕ್ಷಣವನ್ನ. ಕಳೆಯಿರಿ ನಿಮ್ಮವರ ಜೊತೆ ಈ ಕ್ಷಣವನ್ನ. ಇವತ್ತು ಮಲಗಿ ನಾಳೆ ಎದ್ದೇಳ್ತೀವಿ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಈ ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳೆ ಅಷ್ಟೇ. ಎಷ್ಟು ಅರ್ಥಪೂರ್ಣವಾದಂತಹ ಸಾಲು ಅಲ್ವಾ? ನಿಜಕ್ಕೂ ಬದುಕು ಎಷ್ಟು ಅನಿರೀಕ್ಷಿತ. ಈ ಕ್ಷಣ ಬದುಕಿರ್ತೀವಿ, ಮುಂದಿನ ಕ್ಷಣ ಏನಾಗ್ತೀವಿ ಅಂತ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ನಿನ್ನೆ ನಡೆದಂತಹ ಭೀಕರ ವಿಮಾನ ದುರಂತದಲ್ಲಿ 241 ಜನ ಏನು ಸಾವನ್ನಪ್ಪಿದ್ದಾರೆ. ಅವರೆಲ್ಲರೂ ಕೂಡ ನೂರಾರು ಕನಸುಗಳನ್ನ ಹೊತ್ತು ವಿಮಾನವನ್ನ ಏರಿದವರು. ಅದರಲ್ಲಿ ಒಬ್ಬೊಬ್ಬ ಪ್ರಯಾಣಿಕರದ್ದು ಒಂದೊಂದು ಕತೆ. ಒಬ್ಬೊಬ್ಬರ ಕಥೆಯನ್ನ ಕೇಳ್ತಾ ಹೋದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ. ಅವರೆಲ್ಲ ಎಷ್ಟು ಕನಸಿನಿಂದ ಹೊರಟಿದ್ರು, ಆದ್ರೆ ಅವರ ಕನಸು ಕೆಲವೇ ಕ್ಷಣಗಳಲ್ಲಿ ಹುಸಿಯಾಗಿ ಹೋಗಿತ್ತು. ಇನ್ನು ರಾಜಸ್ಥಾನ ಮೂಲದ ಒಂದೇ ಕುಟುಂಬದ 5 ಈ ಒಂದು ಭೀಕರ ವಿಮಾನದ ಅಪಘಾತದಲ್ಲಿ ಸಾವನ್ನಪ್ತಾರೆ. ಸಾಫ್ಟ್ವೇರ್ ಉದ್ಯೋಗಿ ಆಗಿದ್ದಂತಹ ಪ್ರತೀಕ್ ಜೋಶಿ ಹಾಗೇನೆ ಅವರ ಪತ್ನಿ, 2 ಮಕ್ಕಳು ಸಾವನ್ನಪ್ತಾರೆ. ಪ್ರತೀಕ್ ಜೋಶಿ ಕುಟುಂಬ ಲಂಡನ್ನಲ್ಲಿ ಹೊಸ ಜೀವನವನ್ನ ಆರಂಭಿಸೋದಕ್ಕೆ ಅಂತ ರಾಜಸ್ಥಾನದಿಂದ ಹೊರಟಿತ್ತು. ಪ್ರತೀಕ್ ಸಾಫ್ಟ್ವೇರ್ ಉದ್ಯೋಗಿ, 6 ವರ್ಷದಿಂದ ಲಂಡನ್ನಲ್ಲಿ ವಾಸ ಇದ್ರು. ಅವರ ಪತ್ನಿ ಹಾಗೂ ಮಕ್ಕಳು ರಾಜಸ್ಥಾನದಲ್ಲಿದ್ರು. ಲಂಡನ್ನಲ್ಲಿದ್ದ ಪ್ರತೀಕ್ ತಮ್ಮ ಪತ್ನಿ ಹಾಗೂ 3 ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಬೇಕು ಅಂತ ಕನಸನ್ನ ಕಂಡಿದ್ರು. ಅದಕ್ಕಾಗಿ ಅವರು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು. ಆ ಕನಸು ನನಸಾಗುವಂತಹ ಸಮಯ ಬಂದಿತ್ತು. ಹಾಗಾಗಿ ಕುಟುಂಬದೊಂದಿಗೆ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ರಾಜಸ್ಥಾನಕ್ಕೆ ಬಂದು ಪತ್ನಿ ವೈದ್ಯ ಆಗಿರುವಂತಹ ಕೋಮಿ ವ್ಯಾಸ್ ಹಾಗೇನೆ 3 ಮಕ್ಕಳನ್ನ ಕರ್ಕೊಂಡು ಅವರು ರಾಜಸ್ಥಾನದ ಬನ್ಸ್ವಾರದಿಂದ ಲಂಡನ್ ಅತ್ತ ಪ್ರಯಾಣವನ್ನ ಬೆಳೆಸಿದ್ರು. ಆದರೆ ವಿಮಾನ ಏರಿದಂತಹ ಕೆಲವೇ ಕ್ಷಣಗಳಲ್ಲಿ ಅವರ ಕನಸು ಚಿತ್ರವಾಗಿ ಹೋಗಿತ್ತು. 5 ಕೂಡ ಈ ಭೀಕರ ವಿಮಾನ ದುರಂತಕ್ಕೆ ಬಲಿಯಾಗಿ ಹೋಗಿದ್ದಾರೆ. ಇನ್ನು ಲಂಡನ್ಗೆ ಹೋಗುವಂತಹ ಸಂದರ್ಭದಲ್ಲಿ 5 ಜನ ಜೊತೆಯಾಗಿ ಪ್ರಯಾಣಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಖುಷಿಯಾಗಿಯೇ ಪ್ರತೀಕ್ ಫೋಟೋವನ್ನ ಕೂಡ ತೆಗೆಸ್ಕೊಂಡಿದ್ರು. ವಿಮಾನ ಏರ್ತಾ ಇದ್ದಂತೆ ವಿಮಾನದಲ್ಲಿ ಕೂತು ಎಲ್ಲರೂ ಕೂಡ ಸೆಲ್ಫಿಯನ್ನ ತೆಗೆದುಕೊಂಡಿದ್ರು. ಆ ಸೆಲ್ಫಿಯನ್ನ ನೋಡಿದ್ರೆ ಹೊಟ್ಟೆ ಹೆಂಡಿದಂಗಾಗತ್ತೆ. ಎಷ್ಟು ಕನಸುಗಳನ್ನ ಇಟ್ಕೊಂಡು ಅವರು ವಿಮಾನವನ್ನ ಏರಿದ್ರು ಅಂತ. ಪ್ರತೀಕ್ ಜೋಶಿ ಕುಟುಂಬದ್ದು ಈ ಕಥೆ ಆದ್ರೆ, ಈ ಭೀಕರ ದುರಂತದಲ್ಲಿ ವಿಮಾನದ ಪೈಲಟ್ ಸುಮಿತ್ ಸಭರ್ವಾಲ್ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಸುಮಿತ್ ಏನೇನು ವಿಮಾನ ಏರಿ ತಮ್ಮ ಕರ್ತವ್ಯ ಆರಂಭಿಸಬೇಕು ಅನ್ನೋದಕ್ಕೂ ಮುಂಚೆ ತಮ್ಮ ತಂದೆಗೆ ಕರೆ ಮಾಡಿದ್ರು. ಲಂಡನ್ ತಲುಪಿದ ನಂತರ ನಾನು ನಿಮಗೆ ಕರೆ ಮಾಡ್ತೀನಿ ಅಂತ ಅವರು ವಿಮಾನವನ್ನ ಏರಿದ್ರು. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಅವರು ಸುಟ್ಟು ಕರಕಲಾಗಿ ಹೋಗಿದ್ರು. ಇನ್ನು 3 ದಿನಗಳ ಹಿಂದೆ ಸುಮಿತ್ ಸಭರ್ವಾಲ್ ತನ್ನ ತಂದೆಯೊಂದಿಗೆ ಬಹಳ ಪ್ರೀತಿಯಿಂದ ಮಾತುಕತೆ ನಡೆಸಿದ್ರು. 1.5 ವರ್ಷಗಳ ಹಿಂದೆ ಸುಮಿತ್ ಅವರ ತಾಯಿ ನಿಧನರಾದ ನಂತರ ತಂದೆ ಒಂಪಂಟಿಯಾಗಿ ವಾಸ ಆಗಿದ್ರು. ಮಗ ಸುಮಿತ್ ಮದುವೆ ಆಗಿರ್ಲಿಲ್ಲ. ಹಾಗಾಗಿ ತಂದೆಯನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಇಂತಹ ಮಗನನ್ನ ಕಳ್ಕೊಂಡಂತಹ ಆ ತಂದೆಯ ಪರಿಸ್ಥಿತಿ ಹೇಗಿರಬಹುದು? ಸುಮಿತ್
ಇನ್ನೇನು ಸಾಯ್ತೀವಿ ಅನ್ನೋದು ಅವರಿಗೆ ಮೊದಲೇ ಕನ್ಫರ್ಮ್ ಆಗಿರುತ್ತೆ. ಯಾಕಂದರೆ ಮೊದಲೇ ಸೂಚನೆ ಸಿಗೋದು ಪೈಲಟ್ಗೆ. ಆ ಕ್ಷಣದಲ್ಲಿ ಅವರ ತಲೆಯಲ್ಲಿ ಏನೆಲ್ಲ ವಿಚಾರಗಳು ಓಡಿರಬಹುದು, ನಿಜಕ್ಕೂ ಆ ಕ್ಷಣವನ್ನು ನಮಗೆ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗಲ್ಲ. ಇನ್ನು ಸುಮಿತ್ಗೆ ಅಸಿಸ್ಟೆಂಟ್ ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಮಂಗಳೂರು ಮೂಲದ ಮುಂಬೈ ನಿವಾಸಿ ಕ್ಲೈವ್ ಕುಂದರ್ ಅವರು ಕೂಡ ಈ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿರೋದು ನಿಜಕ್ಕೂ ಅವರ ಕುಟುಂಬಕ್ಕೂ ಕೂಡ ಬಹುದೊಡ್ಡ ಆಘಾತ. ಇನ್ನೊಂದು, ಈ ಒಂದು ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ಆಗಿರುವಂತಹ ವಿಜಯ್ ರೂಪಾನಿ ಅವರು ಕೂಡ ಸಾವನ್ನಪ್ಪಿದ್ದಾರೆ. ವಿಜಯ್ ರೂಪಾನಿ ಅವರ ಪತ್ನಿ ಲಂಡನ್ನಲ್ಲಿದ್ದರು. ಕಳೆದ 6 ತಿಂಗಳಿಂದ ಅವರು ಅವರ ಮಗಳ ಮನೆಯಲ್ಲಿದ್ದರು. ಹಾಗಾಗಿ ಪತ್ನಿಯನ್ನ ವಾಪಸ್ ಭಾರತಕ್ಕೆ ಕರೆತರಬೇಕು ಅಂತ ವಿಜಯ್ ರೂಪಾನಿ ವಿಮಾನವನ್ನ ಏರಿದ್ರು. ಪತ್ನಿಯನ್ನ ಕರೆತರುವಂತಹ ಖುಷಿಯಲ್ಲಿದ್ದರು. ಮೊಮ್ಮಕ್ಕಳನ್ನ ನೋಡುವಂತಹ, ಮಕ್ಕಳನ್ನ ಭೇಟಿಯಾಗುವಂತಹ ಖುಷಿ ಅವರಲ್ಲಿತ್ತು. ಆದರೆ ಆ ಖುಷಿ ಕೂಡ ಕೆಲವೇ ಕ್ಷಣಗಳಲ್ಲಿ ಮಾಯ ಆಗಿ ಹೋಗಿತ್ತು. ವಿಜಯ್ ರೂಪಾನಿ ವಿಮಾನದಲ್ಲಿ ಹತ್ತಿದ ಬಳಿಕ ಅವರು ಕೂತ್ಕೊಂಡಿರುವಂತಹ ಫೋಟೋವನ್ನು ನೀವು ಗಮನಿಸಿರಬಹುದು. ಖುಷಿಯಿಂದಲೇ ಕೂತಿದ್ರು. ಆದರೆ ಎಲ್ಲವೂ ಕೂಡ ಕೆಲವೇ ಕ್ಷಣಗಳಲ್ಲಿ ಹೊರಟು ಹೋಗಿತ್ತು. ಇನ್ನು ಈ ಒಂದು ವಿಮಾನ ದುರಂತದಲ್ಲಿ ಕೇರಳ ಮೂಲದ ನರ್ಸ್ ಒಬ್ಬರು ಸಾವನ್ನಪ್ಪಿದ್ದಾರೆ. ರಂಜಿತಾ ಗೋಪಕುಮಾರನ್ ಕೇರಳದ ಪತ್ತಿನಂಟಿ ಜಿಲ್ಲೆಯವರು. ಯುನೈಟೆಡ್ ಕಿಂಗ್ಡಮ್ನಲ್ಲಿ ನರ್ಸ್ ಆಗಿ ಅವರು ಕೆಲಸ ಮಾಡ್ತಾ ಇದ್ರು. ಊರಲ್ಲಿ ಮನೆ ಕಟ್ಸ್ತಾ ಇದ್ರು. ಹಾಗಾಗಿ ರಜೆಯಲ್ಲಿ ಮನೆ ಕೆಲಸ ಹೇಗಾಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರು. ಅವರ ಕನಸಿನ ಮನೆ ಅದು. ಮಗಳನ್ನ ಕಳ್ಕೊಂಡಂತಹ ತಾಯಿ ಕಣ್ಣೀರಿಡ್ತಾ ಇರುವಂತಹ ದೃಶ್ಯ ಎಂಥವರಿಗೂ ಕೂಡ ಬೇಡ. ರಂಜಿತಾ ಅವರಿಗೆ 10ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಮಗ, ಹಾಗೆ 3ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಮಗಳಿದ್ದಾರೆ. ಆದ್ರೆ ನೂರಾರು ಕನಸನ್ನ ಇಟ್ಕೊಂಡು ವಿಮಾನ ಏರಿದಂತಹ ರಂಜಿತಾ ಮತ್ತೆ ಬರಲ್ಲ ಅಂತ ಅವರ ಮನೆಯವರು ಹೇಗೆ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ? ಮಕ್ಕಳು ಮಸ್ಕತ್ನಲ್ಲಿರುವಂತಹ ಇಂಡಿಯನ್ ಶಾಲೆಯಲ್ಲಿ ಓದ್ತಾ ಇದ್ರು. ರಂಜಿತಾ ಯುಕೆಯಲ್ಲಿ ನರ್ಸ್ ಕೆಲಸ ಸಿಕ್ಕಿದ ಹಿನ್ನೆಲೆಯಲ್ಲಿ ತನ್ನ ಮಕ್ಕಳನ್ನ ಮತ್ತು ತಾಯಿಯನ್ನ ಕೇರಳಕ್ಕೆ ವಾಪಸ್ ಕಳಿಸಿದ್ರು. ರಂಜಿತಾ 3 ದಿನಗಳ ಹಿಂದೆ ಯುಕೆಯಿಂದ ಮನೆಗೆ ಬಂದಿದ್ರು. ಅವರಿಗೆ ರಾಜ್ಯ ಆರೋಗ್ಯ ಸೇವೆಯಲ್ಲಿ ನರ್ಸ್ ಕೆಲಸ ಸಿಕ್ಕಿತ್ತು. ಆದ್ರೆ ಅವರ ಹೊಸ ಮನೆಯ ನಿರ್ಮಾಣದ ಕೆಲಸವನ್ನ ನೋಡೋದಕ್ಕೆ ಅಂತ ರಜೆ ಮೇಲೆ ಮನೆಗೆ ಬಂದಿದ್ರು. ಅವರು ಸುಮಾರು 1 ವರ್ಷದ ಹಿಂದೆ ಯುಕೆಗೆ ತೆರಳಿದಾಗಿನಿಂದ ಅಲ್ಲಿ ತಮ್ಮದ ಕೆಲಸದ ಒಪ್ಪಂದಗಳನ್ನ ಪೂರ್ಣಗೊಳಿಸೋದಕ್ಕೆ ಬಯಸ್ತಾ ಇದ್ರು. ಕೇರಳಕ್ಕೆ ಮರಳೋದಕ್ಕೆ ಮತ್ತು ರಾಜ್ಯ ಆರೋಗ್ಯ ಸೇವೆಯೊಂದಿಗೆ ಕೆಲಸ ಮಾಡೋದಕ್ಕೆ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅಷ್ಟರಲ್ಲಿ ಇಷ್ಟೆಲ್ಲ ದುರಂತ ನಡೆದು ಹೋಗಿದೆ. ಇನ್ನು ವಡೋದರದ ಸಕೀನಾ ಬೆನ್ ಅವರ ಕತೆ ಕೇಳಿದ್ರೆ ಕರುಳು ಚುರುಕನ್ನತ್ತೆ. ಮೇ 16ರಂದು ತಮ್ಮ ಮೈದುನನ ವಿವಾಹ ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ ಅಂತ ಸಕೀನಾ ಬೆನ್ ತನ್ನ 1.5 ವರ್ಷದ ಮಗಳ ಜೊತೆ ಲಂಡನ್ನಿಂದ ವಡೋದರಕ್ಕೆ ಬಂದಿದ್ರು. ಮತ್ತೆ ಪತಿಯನ್ನ ಸೇರೋದಕ್ಕೆ ಅಂತ ಲಂಡನ್ಗೆ ತೆರಳೋದಕ್ಕೆ ಅಂತ ಈ ಒಂದು ಏರ್ ಇಂಡಿಯಾ ವಿಮಾನವನ್ನ ಏರಿದ್ರು. ಆದರೆ ವಿಮಾನ ಏರಿದಂತಹ ಕೆಲವೇ ಹೊತ್ತಿನಲ್ಲಿ ಮಗಳ ಸಹಿತ ಸಕೀನಾ ಬೆನ್ ಸಜೀವ ದಹನವಾಗಿದ್ದಾರೆ. ಇನ್ನು ಈ ಒಂದು ದುರಂತದಲ್ಲಿ ಕೂದಲೆಳೆ ಅಂತರದಲ್ಲಿ ಭೂಮಿ ಚೌಹಾನ್ ಅನ್ನೋ ಮಹಿಳೆ ಪಾರಾಗಿದ್ದಾರೆ. ಭೂಮಿ ಚೌಹಾನ್ ಮತ್ತು ರೋಹನ್ ಬಗಾಡೆ ಈ ಒಂದು ದುರಂತದಲ್ಲಿ ಬಚಾವಾದವರು. ಭೂಮಿ ಏರ್ಪೋರ್ಟ್ಗೆ ತಲುಪೋದು 10 ನಿಮಿಷ ತಡವಾಗಿದ್ದಕ್ಕೆ ಅವರಿಗೆ ಫ್ಲೈಟ್ ಮಿಸ್ ಆಗುತ್ತೆ. ಹಾಗಾಗಿ ಅವರು ಬದುಕಿ ಉಳಿತಾರೆ. ಆ 10 ನಿಮಿಷ ತಡವಾಗಿದ್ದ ಕಾರಣಕ್ಕೆ ವಿಮಾನ ಹತ್ತೋದಕ್ಕಾಗಲಿಲ್ಲ. ಇದನ್ನು ಹೇಗೆ ವಿವರಿಸಬೇಕು ಅಂತ ನನಗೆ ತಿಳಿತಾ ಇಲ್ಲ. ನನ್ನ ದೇಹ ಅಕ್ಷರಶಃ ನಡುಗ್ತಾ ಇದೆ. ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅಂತ ಅವರು ಮೀಡಿಯಾಗೆ ರಿಯಾಕ್ಟ್ ಮಾಡಿದ್ದಾರೆ. कल एक्चुअली मैं वापस लंदन जा रही थी और मेरी फ़्लाइट का टाइम था 1:10 का, तो हमें पहुंचते थोड़ा 12:20 हो चुकी थी और 12:10 को एयर इंडिया वालों ने चेक इन और सब कुछ करना बंद कर दिया था. मैं वहाँ पे चेक इन के गेट पे पहुँचने के बाद मैंने उनसे रिक्वेस्ट भी किया कि अभी 10 मिनट ही थोड़ा लेट हुआ है तो मुझे जाने दो, जो भी इमिग्रेशन और वो होगा मैं फटाफट से सब
क्लियर कर दूंगी। लेकिन उन्होंने और वो उनकी सीनियर स्टाफ भी आए थे, उन सबसे मैंने रिक्वेस्ट की, लेकिन वो तीनों जन ने मुझे वापस ही भेज दिया कि नहीं मैडम, अभी 10 मिनट की आपकी लेट की वजह से हम लोग को और 15 मिनट लेट हो सकता है, तो फिर इसलिए मुझे रिटर्न होना पड़ा। ಇನ್ನು ಈ ಒಂದು ದುರಂತದಲ್ಲಿ ರಮೇಶ್ ವಿಶ್ವಾಸ್ ಕುಮಾರ್ ಅನ್ನೋರು ಬದುಕಿ ಉಳಿದಿದ್ದಾರೆ. ಅವರು ಬದುಕಿ ಉಳಿದಿದ್ದು ಕೂಡ ನಿಜಕ್ಕೂ ಪವಾಡ. ಅವರ ಆರೋಗ್ಯವನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ವಿಚಾರಿಸಿದ್ರು. ಅವರಿಗೂ ಕೂಡ ನಾನು ಬದುಕ್ತೀನಿ ಅನ್ನೋ ಸಣ್ಣ ಊಹೆ ಕೂಡ ಇರಲಿಲ್ಲ. ಆದ್ರೆ ರಮೇಶ್ ಬಚಾವಾಗಿದ್ದಾರೆ. ಆ ಕ್ಷಣ ಹೇಗಿತ್ತು ಅನ್ನೋದನ್ನ ನಿಜಕ್ಕೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಭೀಕರವಾದಂತಹ ಕ್ಷಣ ಅದು. ಅಂತಹ ಕ್ಷಣದಲ್ಲೂ ಕೂಡ ರಮೇಶ್ ವಿಶ್ವಾಸ್ ಕುಮಾರ್ ಅವರು ಬದುಕಿ ಉಳಿದಿದ್ದಾರೆ. ಇನ್ನು ಅವರು ಈ ಸಂದರ್ಭಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಸೀಟ್ ಸಂಖ್ಯೆ 11 ಏನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದೆ. ನಾನು ಬ್ರಿಟಿಷ್ ಪ್ರಜೆಯಾಗಿದ್ದೀನಿ. 20 ವರ್ಷಗಳಿಂದ ಲಂಡನ್ ನಲ್ಲಿ ವಾಸ ಇದ್ದೀನಿ. ತಮ್ಮ ಸಹೋದರ ಅಜಯ್ ಕುಮಾರ್ ರಮೇಶ್ ಅವರೊಂದಿಗೆ ತಮ್ಮ ಕುಟುಂಬವನ್ನ ಭೇಟಿ ಮಾಡೋದಕ್ಕೆ ಭಾರತಕ್ಕೆ ಬಂದಿದ್ರು. ಅಪಘಾತದ ನಂತರ ರಮೇಶ್ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದು, ಟೇಕ್ ಆಫ್ ಆದಂತಹ 30 ಸೆಕೆಂಡ್ಗಳ ನಂತರ ದೊಡ್ಡ ಸ್ಫೋಟ ಆಗಿದೆ. ವಿಮಾನ ಗಾಳಿಯಲ್ಲಿ ಒದ್ದಾಡಿತು, ಮಾತ್ರ ನೆಲಕ್ಕೆ ಅಪ್ಪಳಿಸದೆ. ನಾನು ಕಣ್ಣು ತೆರೆದು ನೋಡಿದಾಗ ನನ್ನ ಸುತ್ತಲೂ ಶವಗಳು, ಅವಶೇಷಗಳು ಬಿದ್ದಿದ್ವು. ತುಂಬಾನೇ ಭಯ ಪಟ್ಟಿದೆ. ಆದರೆ ಹೇಗೋ ಸೀಟ್ನಿಂದ ಎದ್ದು ಉರಿತಾ ಇರೋ ಅವಶೇಷಗಳಿಂದ ನಾನು ಹೊರಗೆ ಓಡಿ ಬಂದ್ಕೊಂಡು ಜೀವ ಉಳಿಸ್ಕೊಂಡೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನಿಜಕ್ಕೂ ಆ ವ್ಯಕ್ತಿ ಹೇಗೆ ಪಾರಾಗಿತ್ತು ಅಂತ ಇನ್ನೂ ಕೂಡ ಎಲ್ರಿಗೂ ಆಶ್ಚರ್ಯ ಇದೆ. मेरे नजरों के सब सामने हुआ था. मेरे खुद को भी बिलीव नहीं होता कि मैं कैसे उसमें से जिंदा बाहर निकला, क्योंकि थोड़ा टाइम लिए के तो मेरे को लगा था कि मैं भी मरने वाला हूँ. लेकिन जब मेरी आँख खुल के मैं देखा ना, तो मुझे लगा मैं ज़िंदा हूँ. तो मैंने ट्राई किया, जब मेरी सीट थे वो मेरी बेल्ट निकाला, मैंने वो ट्राई किया जहाँ से निकल सकता वहाँ से, तो मैं निकल गया वहाँ से. मेरे नज़रों के सामने एयर होस्टल और दूसरे आंटी अंकल सभी उसमें मेस हो गए थे सभी. ಹೀಗೆ ಈ ಒಂದು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದವರ ಒಬ್ಬೊಬ್ಬರ ಕತೆ ಒಂದೊಂದು. ಒಬ್ಬೊಬ್ಬರ ಕತೆ ಹೇಳ್ತಾ ಹೋದ್ರೆ ಮುಗಿಯಲ್ಲ. ಎಲ್ಲರೂ ಕೂಡ ಸಾವಿರಾರು ಕನಸುಗಳನ್ನು ಹೊತ್ತು ಸಾಗಿದವರು. ಆದರೆ ಅವರೆಲ್ಲರ ಬದುಕು ಹೀಗಾಗತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಈ ವಿಚಾರದಲ್ಲಿ ಒಂದಂತೂ ಅರ್ಥ ಆಗ್ತಾ ಇದೆ, ಬದುಕು ಎಷ್ಟು ಕ್ಷಣಿಕ, ಯಾವ ಕ್ಷಣಕ್ಕೆ ಏನಾಗತ್ತೆ ಅಂತ ನಾವು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಅದು ಇದು ಅಂತ ಹೊಡೆದಾಡ್ತೀವಿ, ಅಸೂಯೆ ದ್ವೇಷ ಅಂತ ಪ್ರತಿದಿನ ಕಿತ್ತಾಡ್ತಾ ಇರ್ತೀವಿ. ಆಸ್ತಿ ಅಂತಸ್ತು ಹೀಗೆ ಇದಕ್ಕೋಸ್ಕರ ದಿನ ಹೋರಾಟವನ್ನು ಮಾಡ್ತಾ ಇರ್ತೀವಿ. ಆದರೆ ಸಾವು ಯಾವ ಕ್ಷಣದಲ್ಲೂ ಬೇಕಾದರೂ ಬರ್ಬೋದು, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಿರ್ಬೋದು. ಹಾಗಿರುವಾಗ ಇದೆಲ್ಲವೂ ಬೇಕಾ, ಇಂಥದ್ದೊಂದು ಜೀವನ ಬೇಕಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡೋದು ಸಹಜ. ಒಟ್ಟಿನಲ್ಲಿ ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಬದುಕು ತುಂಬಾ ಕ್ಷಣಿಕ. ಇರುವ ಕ್ಷಣವನ್ನು ಖುಷಿಯಾಗಿ ಕಳೆದ್ರೆ ಅದೇ ನಮ್ಮ ದೊಡ್ಡ ಆಸ್ತಿ ಅಂತ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.